ಮೋಟ್ರ್ ಅದು ಕೊಳಚೆ ನೀರು ಅಂತ ಹೇಳ್ತಾ ಇದ್ರು. ನಮ್ದು 1,500,000 ಕೊಡ್ಸಿದೀವಿ ಬೋರ್ವೆಲ್. ಅಲ್ಲಿ ನೋಡಿ ಸರ್ ಅಲ್ಲಿ. ಆಯ್ತು ಸರ್, ನೀವು ಇದ್ರಲ್ಲಿ ಮಾಡ್ತಾ ಇದ್ರಲ್ವಾ? ಇಲ್ಲಿಗೆ ಬರ್ತಾರ ನೀರು ಯಾವ್ದು? ಬಾವಿಗೆ ಬರ್ತಾರ ನೀರು ಯಾವ್ದು? ಬೋರ್ ನೀರು ಅದು. ಈಗ ಬೋರ್ ನೀರು ಆನ್ ಮಾಡ್ಕೊಂಡು ಬೋರ್ ನೀರು ಅಂದ್ರೆ ಮತ್ತೆ ಇದ್ಯಾಕ್ರಿ ಹಿಂಗ್ ಕೊಳಚೆ ಐತೆ? ಯಾವ ಸರ್ ಅಲ್ಲಿ ನೋಡಿ ಸರ್, ನೀರ್ ನೋಡಿ ಸರ್, ಅಲ್ಲಿ ಹರಿತಾರ ನೀರು, ಬಾವಿಲಿರೋ ನೀರು ಎಲ್ಲ ಒಂದೇ. ಫಿಶ್ ಇದೆ, ಫಿಶ್ ಅಲ್ಲ ಫಿಶ್ ಇರ್ಲಿ ಕಣ್ರಿ. ನೀವು ತರಕಾರಿ ಹೊಡಿತಾರ ನೀರ್ ಯಾವ್ದು? ತರಕಾರಿ ಸರ್ ಅಲ್ಲಿ ನೋಡಿ, ಅಲ್ಲಿ ಬರ್ತಾಯಿಲ್ಲ ಸರ್. ನೀವು ನೋಡಿ ಸರ್, ಬಾವಿ ನೋಡಿ ಸರ್, ಇಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ವೀಕ್ಷಕರ? ಬಾವಿಗೂ ಕೂಡ ಬೋರ್ ನೀರ್ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ ಬೋರ್ ಇದೆ ಅಂತ ಆಯ್ತು. ಬೋರ್ ಇದೆ ಇವ್ರ ಹತ್ರ ಬೋರ್ ಇದೆ. ಬೋರ್ ಇದ್ರೂ ಕೂಡ ಇವರು ಯಾಕೆ ಆ ಕೊಳಚೆ ನೀರು ಯೂಸ್ ಮಾಡ್ಕೊತಾ ಇದ್ದೀರಾ? ಬೋರ್ ಇದ್ರೂ ಕೂಡ ಯಾಕೆ ಕೊಳಚೆ ನೀರು ಯೂಸ್ ಮಾಡ್ಕೊತಾ ಇದ್ದೀರಾ ಸರ್? ಅಲ್ಲಿ ನೋಡಿ ಸರ್, ಒಂದ್ ನಿಮಿಷ ಸರ್. ಅಲ್ಲ ಸರ್, ಈಗ ಅದ್ಯಾರ್ದು ಮೋಟ್ರು? ನಮ್ದಲ್ಲ, ನಮ್ದು ಇಲ್ಲಿರೋದು 3 ಮೋಟ್ರ್ ಇದೆ. ಒಪ್ಕೊಂಡಿದ್ದು ವಿಡಿಯೋ ಸಮೇತ ರೆಕಾರ್ಡ್ ಆಗಿದೆ. ನಮ್ದೇ ಪರವಾಗಿಲ್ಲ ಸರ್. ಹೌದು. ಹಂಗಾರೆ ಅದು ಕೊಳಚೆ ನೀರು ನಿಮ್ದಲ್ವಾ? ಅದ್ ರಾಜ್ ಕಾಲಲ್ಲಿ ಬಿಟ್ಟಿರೋ ಸರ್. ಆ ಮೋಟ್ರ್ ನಿಮ್ದಲ್ವಾ? ಮೋಟ್ರ್ ನಮ್ದಲ್ಲ. 4 ಮೋಟ್ರ್ ಇರೋದು ನಮ್ದಲ್ಲ. ಅದ್ ಎಲ್ಲೆಲ್ಲಿ ಹೋಗುತ್ತಾ ನೋಡಿ ಚೆಕ್ ಮಾಡಿ ಸರ್. ಆಗ್ತಾರೆ ಏನಂದ್ರಪ್ಪ ಇವ್ರು, ಆಗ್ತಾರೆ ನಮ್ದು ಅಂತ ಹೇಳಿಲ್ವಾ? ಅಲ್ಲಿ ನಮ್ ಇಲ್ಲಿಗೆ ಯಾಕೆ ಬರ್ತೀರಾ? 10 ವರ್ಷ ತೋರಿಸಿ ಸರ್. ನಮ್ದನ್ನೇ ಬನ್ನಿ. ಆಯ್ತು ಬನ್ನಿ ಸರ್, ಬನ್ನಿ. ಅಲ್ಲ ಈ ಬಾವಿ ನೀರು ನಮಗ್ ಗೊತ್ತಿಲ್ವಾ ಹಂಗಾರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ? ಸ್ಟಾಕ್ ಆಗಿರೋ ನೀರ್ ಮಾಡ್ತಾರೆ ಸರ್. ಅದು ಸ್ಟಾಕ್ ಆಗಿರೋ ನೀರ್ ಏನ್ ಮಾಡ್ತಾರೆ? ಬೋರ್ ಎಷ್ಟಿದೆ ನಿಮ್ದು? ನಮ್ 1200 ಅಡಿ ಇದೆ. ಹಾಗಾದ್ರೆ ಆ ಇದಕ್ಕೂ ಆ ಮೋಟ್ರ್ಗಳಿಗೂ ನಿಮಗೂ ಸಂಬಂಧ ಇಲ್ವಾ? ಇಲ್ಲ, 4 ಮೋಟ್ರ್ ಇದೆ. ಕೇಳಿ ಎಲ್ಲೆಲ್ಲ ಹೋಗುತ್ತಾ ಪೈಪ್ ಲೈನ್ ಉಡ್ಕೊಂಡೋಗಿ. ಮೋಟ್ರ್ಗಳು ನಿಮಗೆ ಸಂಬಂಧ ಇಲ್ವಾ? ನಿಜವಾಗ್ಲೂ ಇಲ್ಲ. ಚೆಕ್ ಮಾಡಿ. ಪಕ್ಕ ಬಿಸಾಕ್ಬೇಕಷ್ಟೇ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಶ್ರೀನಿವಾಸ್ ಆಹಾರ ಇಲಾಖೆ ಕಮಿಷನರ್. ಹಾಗಾದ್ರೆ ನಿಮಗೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಅದು ನಾವು ತೆಗಿಸ್ಬೋದು. ಹಂಗಾದ್ರೆ ಆಯ್ತು, ಯಾವ್ಯಾವ ಇದಾವೆ ಎಲ್ಲ ಮೋಟರ್ ಬೋರ್ಡ್ ತೆಗಿಸ್ಬೋದು. ಹಂಗೆ ಮಾಡಿ. ಆಯ್ತು ಬನ್ನಿ. ಎಸ್ ನೋಡಿ, ಹಾಗಾದ್ರೆ ಎಲ್ಲ ಮೋಟರ್ಗಳನ್ನು ತೆಗಿಸಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಎಲ್ಲ ಮೋಟರ್ಗಳನ್ನು ತೆಗಿಸಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಎಲ್ಲ ಮೋಟರ್ಗಳನ್ನು ತೆಗಿಸಿ ಅಂತ ಬನ್ನಿ. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ? ಪೈಪ್ ಕಲೆಕ್ಷನ್. ಇದು ಯಾರ್ದ್ರಿ ಜಮೀನು ಸರ್? ಇದ್ಯಾರ್ದು? ಮತ್ತೆ ಈ ಪೈಪ್ ಎಲ್ಲ ಅಲ್ಲಿಂದ ಬಂದಿದೆ? ಇದು 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 ನಿಮ್ದು ಮೋಟರ್ ಅಲ್ಲ ಅಂದ್ರಿ ತಾನೆ? ಪೈಪ್ ಹುಡುಕಿ ಅಂದ್ರಿ ತಾನೆ? ಆಯ್ತು ಬನ್ನಿ ಸರ್. ಆಯ್ತು ಸರ್, ಆಯ್ತು. ನಾವು ಹಿಂಗ್ ಒಂದ್ ರೌಂಡ್ ಸುತ್ಕೊಂಡ್ ಬರೋ ಅಷ್ಟ್ರಲ್ಲಿ ಹಿಂಗ್ ಒಂದ್ ರೌಂಡ್ ಸುತ್ಕೊಂಡ್ ಬರೋ ಅಲ್ಲ, ನಾನು ರೈತನ ಮಗನೇ ಕಣ್ರಿ. ಹಂಗಂತ ರೈತ ಅಂದ್ರೆ ನಿಯತ್ತು ಅಂದ್ರೆ ರೈತ. ಆಯ್ತಾ? ಬನ್ನಿ. ಆಯ್ತಾ? ಕೊಳಚೆ ನೀರಲ್ಲಿ ಯಾರಾದ್ರೂ ಬೆಳಿತಾರೇನ್ರಿ? ಇದು ತಿನ್ನೋರು ಏನ್ ಕತೆ ಏನಾಗ್ಬೇಡ್ರಿ. ನೋಡ್ರಿ ಇಲ್ಲಿ ಹೆಂಗಾಗೋಗಿದೆ, ನೋಡ್ರಿ ಅಲ್ಲಿ ಹೆಂಗಾಗಿದೆ, ನೋಡ್ರಿ ಅಲ್ಲಿ. ಬನ್ರಿ ಇಲ್ಲಿ, ಇದಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಬರ್ರಿ ಇಲ್ಲಿ ಇದ್ರೊಳಗಡೆ. ನೋಡ್ರಿ ಇಲ್ಲಿ ಯಾವ ಟ್ರಿಪ್ಪು ಸರ್? ಈಗ ನೋಡಿ, ಇದು ಯಾರ್ದಿದು ಕಲೆಕ್ಷನ್? ಹಂಗಾದ್ರೆ ಇಷ್ಟು ಮೋಟ್ರ್ ಬೋರ್ಡ್ ಇದೆಯಲ್ಲ, ಎಲ್ಲರೂ ಇದು ಎಲ್ಲಿಂದ ತಗೊಂಡಿದ್ದೀರಾ? ಕರೆಂಟು ಮೋಟ್ರಿಗೆಲ್ಲ ಕರೆಂಟ್ ಎಲ್ಲಿಂದ ತಗೊಂಡಿದ್ದೀರಾ? ಎಲ್ಲದಕ್ಕೂ ಬಿಲ್ ಕಟ್ತಾ ಇದ್ದೀರಾ? ಎಲ್ಲ ನಿಮ್ದೇನಾ? ನೋಡಿ, ಇವ್ರು ನಮ್ದು ಅಂತಾರೆ, ಅವ್ರು ನಮ್ದಲ್ಲ ಅಂತಾರೆ. ಇವ್ರು ನೋಡಿ ಮೆಲ್ಲಕ್ಕೆ ಇವಾಗ ನಮ್ದು ಅಂತ ಹೇಳ್ತಿದ್ದಾರೆ, ಅವ್ರು ನಮ್ದಲ್ಲ ಅಂತಾರೆ. ಇದು ಇಲ್ಲಿ ಯಾಕೆ ಬಂತು? ಇದು ಇಲ್ಲಿ ಯಾಕೆ ಬಂತು? ಇದು ಇಲ್ಲಿ ಯಾಕೆ ಬಂತು? ಇರ್ಲಿ ಹೇಳೋಣ. ಸುಮ್ಮನೆ ಹೇಳೋಣ, ನಿಜ ಹೇಳೋ. ಸುಮ್ಮನೆ ಹೇಳೋಣ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಲ್ಲ ನಾನು. ಮಾತು ಕೇಳಿದೆ. ನಿಜ ಹೇಳು. ಬಾಣ ಇಲ್ಲಿ ತಪ್ಪು ಮಾಡಿಲ್ಲ ನಾನು. ನೀನ್ ತಪ್ಪು ಮಾಡಿಲ್ಲ. ನೀವು ಕೆಲಸ ಮಾಡಿ. ನೀನ್ ರೈತ, ನಾನು ರೈತ. ಇನ್ನೇನು ಈಗ ನೋಡು ಪಾಪ ಎಷ್ಟು ಮಣ್ಣಾಗಿದೆ, ಎಷ್ಟು ಕಷ್ಟ ಪಡ್ತಾರ್ರಿ ನಮ್ಮ ರೈತರು. ಆದ್ರೆ ಹಿಂಗ್ ನೀರಕ್ಕ ಸರಿಯಾ? ತಪ್ಪಲ್ವಾ? ಇರ್ಲಿ ಕಣ್ಣ, ತಪ್ಪಲ್ಲ. ಸರ್ ಅದ್ರಲ್ಲೇ ಬದುಕ್ತೀರಾ? ಹಂಗಂತ ಬೇರೆಯವ್ರನ್ನ ಸಾಯ್ಸನ? ಬೇಡ, ನಾವು ಸಾಯಿಸಲ್ಲ. ಬೇಡ ಅಲ್ವಾ? ತಪ್ಪಲ್ವಾ? ತಪ್ಪಲ್ವಾ ನಾಗೇಶ್? ಎಸ್, ತಪ್ಪು. ಅವ್ರು ಒಪ್ಕೊಂಡ್ರು. ಅವ್ರು ಬದುಕ್ಬೇಕಲ್ವಾ? ಅವ್ರು ಬದುಕ್ಬೇಕು ಅಂದ್ರೆ ಇನ್ನೊಬ್ರನ್ನ ಸಾಯಿಸದ? ಪಾಪ ಇವ್ರನ್ನ ಬ್ಲೇಮ್ ಮಾಡ್ತಾ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅವ್ರು ಕೆಲಸ ಮಾಡೋರು, ಅವ್ರು ಸಂಬಳ ಕೊಡ್ತಾರೆ, ಕೆಲಸ ಮಾಡ್ತಾರೆ. ಆದ್ರೆ ಅವ್ರು ನಂದಲ್ಲ ಅಂತ ವಾದಿಸ್ಕೊಂಡ್ರಲ್ಲ, ಇದು ಸರಿನಾ? ನೋಡಿ ಇಲ್ಲಿ ಎಷ್ಟು ಮೀಟ್ರು, ಎಷ್ಟು ಕರೆಂಟು, ಎಷ್ಟು ವೈರ್ಗಳು, ಯಾರು ಕೊಡ್ತಾರೆ? ಶೆಟ್ರೆ, ಯಾರು ಕೊಡ್ತಾರೆ ಇದಕ್ಕೆಲ್ಲ? ಹಂಗಾದ್ರೆ ಇದಕ್ಕೆಲ್ಲ ಬಿಲ್ ಕಟ್ತಾ ಇದಾರೆ ಇವರು? ಇದಕ್ಕೆಲ್ಲ ಎಲ್ಲಿಂದ ಬರ್ತಾ ಇದೆ ಕರೆಂಟು? ಸರಿ, ಕಟ್ಟಿದ್ರೆ ಕಟ್ಲಿ, ಓಕೆ, ನೋ ಪ್ರಾಬ್ಲಮ್. ಆದ್ರೆ ಕೊಳಚೆ ನೀರನ್ನ, ರಾಜಕಾಲುವೆ ನೀರನ್ನ, ಇಡೀ ಬೆಂಗಳೂರು ಕಚಡನ ನೀರಿಗೆ ಹೊಡೆದ್ಬಿಟ್ಟು ಅವರು ಸೊಪ್ಪು ತರಕಾರಿ ಸೊದೆ ಅಂದ್ಕೊಂಡು ಬೆಳಿತಾ ಇದಾರಲ್ಲ, ಇದು ನ್ಯಾಯನಾ ಇದು? ಎಸ್, ನೀವ್ ಹೇಳ್ಬೇಕು ಶೆಟ್ರೆ,
ನೀವ್ ಹೇಳ್ಬೇಕು ಈಗ ಇದಕ್ಕೆ ಏನ್ ಮಾಡ್ಬೋದು, ಇದು ಯಾವ್ದು ನಂದಲ್ಲ ಅಂತಾರೆ. ಈ ಮೋಟ್ರುಗಳು ಎಲ್ಲ ಆನ್ ಆಗಿದೆ ನೋಡಿ, ಇದು ಆಲ್ರೆಡಿ. ಇದು ನಮ್ಮ ಸ್ಟೋರಿ. ಐರನ್ ಕಂಟೆಂಟ್ ಕೊಡ್ತೀರಾ ಮಕ್ಕಳಿಗೆ, ಹಿರಿಯರಿಗೆ ಕೊಡ್ತೀರಾ? 2 ತಿಂಗಳು ಯೂಸ್ ಮಾಡಬೇಡಿ. ಗೊತ್ತಾಗತ್ತೆ ನಮ್ಮ ಸೊಪ್ಪು ಮಾರೋ ಅಕ್ಕಂದಿರಿಗೆ ತೊಂದರೆ ಆಗತ್ತೆ ಅಂತೇಳಿ. ಅವರು ಡಿಮಾಂಡ್ ಮಾಡಲಿ ನಮಗಿಂಥದ್ದು ಬೇಡ ಅಂತೇಳಿ. ಪಾಪ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ನಾವು ವಿಷ ಕೊಡ್ತಾ ಇದ್ದೀವಿ ಅಂತೇಳಿ. ವಿಷ ಕೊಡ್ತಾ ಇದ್ದೀರಲ್ರಿ. ಆಮೇಲೆ ಇಂಥ ಸ್ಟೋರಿಗಳನ್ನು ಮಾಡಿದ ತಕ್ಷಣ ಅಬ್ಬಾ ಯಾಕ್ರಿ ಬ್ರ್ಯಾಂಡ್ ಮಾಡ್ತೀರಿ? ಎಲ್ಲರೂ ತಿನ್ನೋದು ಅನ್ನನೇ. ಇವತ್ತು ನಮ್ಮ ದಿವಿ ಏನು ನಿಮ್ಮ ಪ್ರಾಬ್ಲಮಲ್ಲಿ ಸ್ಟೋರಿ ಮಾಡಿದ್ದಾರೆ, ಸಾಧ್ಯವಾದರೆ ಇದನ್ನೇ ಅರ್ಧ ಗಂಟೆ ಇವತ್ತು ಸಂಜೆ ಕೂಡ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಏನು ನಿಮ್ಮ ಪ್ರಾಬ್ಲಮ್ ಅಂತ ನಾವು ಕೇಳ್ತೀವಲ್ಲ, ಇದೇ ನಮ್ಮ ಪ್ರಾಬ್ಲಮ್ಮು. ಜನಗಳು ಅರ್ಥ ಮಾಡ್ಕೋಬೇಕು, ಕೇಳಬೇಕು ಎಲ್ಲಿಂದ ಬಂದಿದೆ ಅಂತೇಳಿ, ಪ್ರಶ್ನೆ ಮಾಡಬೇಕು. ದಯವಿಟ್ಟು ಬಿಟ್ಟಾಕಿ ನೀವು ಯಾವುದೇ ಪಕ್ಷದ ಕಾರ್ಯಕರ್ತ. ನಾನು ಹೇಳ್ತೀನಲ್ಲ, ನಾನು ಯಾವತ್ತೂ ಪತ್ರಕರ್ತ, ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ. ಮತ್ತು ಏನು ಕಾರ್ಯಕರ್ತ ಅಂತ ಕೇಳಿದ್ರೆ ಹೇಳ್ತೀನಿ, ಈ ದೇಶದ ಕಾರ್ಯಕರ್ತ ನಾನು, ಈ ಸಮಾಜದ ಕಾರ್ಯಕರ್ತ ನಾನು, ನಿಮ್ಮ ಜನಗಳ ಕಾರ್ಯಕರ್ತ ನಾನು. ಇಂಥ ನೀರಲ್ಲಿ ಬೆಳೆದು ನಿಮಗೆ ತಂದು ಹಾಕ್ತಾರೆ, ನೀವು ತಿಂತೀರಿ. ಇದನ್ನು ಕ್ವಶ್ಚನ್ ಮಾಡೋಂಗಿಲ್ಲ. ಅಧಿಕಾರಿಗಳು ದುಡ್ಡು ಹೊಡ್ಕೋತಾರೆ, ಜೈಲಲ್ಲಿ ಕೂತು ಯಾರ್ಯಾರು ರಾಜ್ಯಭಾರ ಮಾಡ್ತಾರೆ. ಬೇಕಾಯ್ತು ಹಾಗಂತ ಸುಮ್ಮನೆ ಅಯ್ಯೋ ಯಪ್ಪ ಅಂತೇಳಿ ಕೂತ್ಕೊಳ್ಳೋದಿಲ್ಲ. 5:30 ಇವತ್ತು ಮತ್ತೆ ಇದನ್ನು ನಾವು ಆನ್ ಏರ್ ಮಾಡ್ತೀವಿ. ಇವತ್ತಾಗದೇ ಇದ್ದರೆ ಮತ್ತೊಮ್ಮೆ ಹೋಗ್ತೀವಿ, ಪೊಲೀಸ್ ಬೆಟಾಲಿಯನ್ ಜೊತೆ ಹೋಗ್ತೀವಿ. ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಕ್ಕಾಗಿ. ನಾಳೆ ಇದೇ ಸಮಯಕ್ಕೆ ಸೂಪರ್ 3ಯಲ್ಲಿ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.